ಪ್ರತಿಭೆ ಗುರುತಿಸುವ ಸಮಾಜವೇ ಬಲಿಷ್ಠ ಸಮಾಜ ನಿರ್ಮಿಸುತ್ತದೆ. ನಂಜಾವದತ್ತ ಶ್ರೀಗಳ ಅಭಿಮತ. ಶ್ರೀ ಕೆಂಪಣ್ಣಸ್ವಾಮಿ ಮತ್ತು ವೀರಣ್ಣಸ್ವಾಮಿ ದೇವಾಲಯ ಟ್ರಸ್ಟ್ ವತಿಯಿಂದ ಆಯೋಜಿಸಲಾದ 2025-26ನೇ ಸಾಲಿನ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭದಲ್ಲಿ ಜಗದ್ಗುರು ಶ್ರೀ ಡಾಕ್ಟರ್ ನಂಜಾವದತ್ತ ಮಹಾಸ್ವಾಮೀಜಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶಿಕ್ಷಣದ ಮಹತ್ವವನ್ನು ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಅಂಡಿಗನಾಳ ಗ್ರಾಮದ ಕೆವಿ ಭವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳ ಸಾಧನೆಯ ಹಿಂದೆ ಪೋಷಕರ ತ್ಯಾಗ, ಪ್ರೀತಿ ಮತ್ತು ಪರಿಶ್ರಮವೇ ಪ್ರಮುಖ ಶಕ್ತಿ ಎಂದು ಹೇಳಿದರು. ವಿದ್ಯಾರ್ಥಿಗಳು ವೈದ್ಯರು, ಇಂಜಿನಿಯರ್ಗಳು ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಉನ್ನತ ಸಾಧನೆ ಮಾಡಿದರೂ ಅದರ ಬೆನ್ನಿಗೆ ಪೋಷಕರ ಅಪಾರ ಶ್ರಮ ಇರುತ್ತದೆ ಎಂಬುದನ್ನು ಮರೆಯಬಾರದು ಎಂದರು. ಶಿಕ್ಷಣದ ಜೊತೆಗೆ ಸುಸಂಸ್ಕೃತ ವ್ಯಕ್ತಿತ್ವ ಬೆಳೆಸಿಕೊಳ್ಳುವುದು ಅತ್ಯಗತ್ಯ ಎಂದು ತಿಳಿಸಿದ ನಂಜಾವದತ್ತ ಶ್ರೀಗಳು, ಅಂಕಗಳ ಆಧಾರಿತ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗದೆ ಸಮಾಜಮುಖಿ ಚಿಂತನೆ ಹಾಗೂ ಮಾನವೀಯ ಮೌಲ್ಯಗಳನ್ನು ವಿದ್ಯಾರ್ಥಿಗಳು ಅಳವಡಿಸಿಕೊಳ್ಳಬೇಕು. ನಮ್ಮ ನೆಲ, ಜಲ, ಭಾಷೆ, ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ಅರಿವು ಬೆಳೆಸಿಕೊಂಡಾಗ ಮಾತ್ರ ಉಜ್ವಲ ಭವಿಷ್ಯ ನಿರ್ಮಾಣ ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಈ ವೇಳೆ ಸಮುದಾಯದ ವಿಚಾರವನ್ನು ಪ್ರಸ್ತಾಪಿಸಿದ ಶ್ರೀಗಳು, ಒಕ್ಕಲಿಗ ಸಮುದಾಯದ ಶ್ರಮ ಮತ್ತು ಕಾಯಕವನ್ನು ನಂಬಿ ಬದುಕುತ್ತಿರುವ ಸಮುದಾಯ ಕೇವಲ ಅಂಕಿ ಅಂಶಗಳನ್ನು ಆಧಾರವನ್ನಾಗಿ ಮಾಡಿಕೊಂಡು ಸಮುದಾಯ ಆರ್ಥಿಕ ಹಾಗೂ ಸಾಮಾಜಿಕವಾಗಿ ಅಭಿವೃದ್ಧಿಯಾಗಿದೆ ಎಂದು ಸರ್ಕಾರಗಳು ಭಾವಿಸಿ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯ ಮಾಡಿದರೆ ಸಮುದಾಯ ಕೈಕಟ್ಟಿ ಕುಳಿತುಕೊಳ್ಳುವುದಿಲ್ಲ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಕೆಂಪಣ್ಣಸ್ವಾಮಿ ಹಾಗೂ ಶ್ರೀ ವೀರಣ್ಣಸ್ವಾಮಿ ದೇವಾಲಯದ ಒಕ್ಕಲಿಗ ಕುಲಬಾಂಧವರ ಮಕ್ಕಳಲ್ಲಿ SSLC ಮತ್ತು PUC ಉನ್ನತ ಶಿಕ್ಷಣ ವಿಭಾಗಗಳಲ್ಲಿ 2025-26ನೇ ಸಾಲಿನಲ್ಲಿ 85%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಒಟ್ಟು 122 ವಿದ್ಯಾರ್ಥಿಗಳನ್ನು ಪೋಷಕರೊಂದಿಗೆ ಸನ್ಮಾನಿಸಿ ನಗದು ಬಹುಮಾನ ಜೊತೆಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಎನ್ ನಾಗರಾಜ್, ಉಪಾಧ್ಯಕ್ಷ ಬಿಳಶಿವಾಲಿ ಆರ್ ರವಿ, ಕಾರ್ಯದರ್ಶಿ ಅಶ್ವಥಯ್ಯ, ಖಜಾಂಚಿ ಮುನಿಸ್ವಾಮಿಗೌಡ ಹಾಗೂ ಟ್ರಸ್ಟಿಗಳಾದ ಚಿಕ್ಕದಾಸರಳ್ಳಿ ದೇವರಾಜ್, ಗೊರಮಡಗು ರಾಜಣ್ಣ, ನಾಗರಾಜ್, ಚಂದು, ನಾರಾಯಣಸ್ವಾಮಿ, ಉಜೇಂದ್ರ ಭಾಗವಹಿಸಿದರು. ಜೊತೆಗೆ ಒಕ್ಕಲಿಗ ಯುವಸೇನೆ ತಾಲೂಕು ಅಧ್ಯಕ್ಷ ಜಯ ವೆಂಕಟಸ್ವಾಮಿ, ನಗರಾಧ್ಯಕ್ಷ ಪುರುಷೋತ್ತಮ್ ಹಾಗೂ ಸಮುದಾಯದ ಮುಖಂಡರು ಮತ್ತು ಬಂಧುಗಳು ಉಪಸ್ಥಿತರಿದ್ದರು. ವರದು ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ನೀವು ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಶನ್ ಮಾಡಲೇಬೇಕು ಮಾಡಿ, ಆದರೆ ನೀವು ಈ ಸೋಷಿಯಲ್ ಜಸ್ಟಿಸ್ ನಾವು ಇವತ್ತು ಸ್ಮರಣೆ ಮಾಡ್ತೀವಿ. ಅವರು ಸೋಷಿಯಲ್ ಈಕ್ವಿಟಿಗೋಸ್ಕರ, ಸಾಮಾಜಿಕವಾದ ಸಮಾನತೆಗೋಸ್ಕರ ಮತ್ತು ಎಲ್ಲರೂ ಕೂಡ ಬಡವರ್ಗದ ಜನಗಳನ್ನು ಕೂಡ ಮುಖ್ಯವಾಗಿ ತರುವಂತ ನಿಟ್ಟಿನಲ್ಲಿ ಅವರಿಗೆ ಇದರಿಂದ ಸೀಮಿತವಾದಂತ ಅಧಿಕಾರ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿ, ಅಧ್ಯಕ್ಷರಾಗಿ ಅದರ ಆಧಾರದ ಮೇಲೆ ಅವ್ರನ್ನ ಮುನ್ನಡೆಸಿದ ಸರ್ಕಾರಗಳಿಗೆ ಅವರು ಮಾರ್ಗದರ್ಶನ ಕೊಡುವಂತ ಮಟ್ಟಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ನೀವು ಯೋಚನೆ ಮಾಡಬೇಕು. ಅಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದ್ರು ಕೂಡ ಇವತ್ತು ಕೂಡ ಅಷ್ಟೇ ವಿಧೇಯತೆ, ಅಷ್ಟೇ ಸಂಸ್ಕಾರ ನಾರಾಯಣ ಸ್ವಾಮಿಗಳನ್ನು ನಾವು ನೋಡ್ತಾ ಇದ್ದೇವೆ. ಇದರಿಂದ ವ್ಯಕ್ತಿತ್ವ ಬಹಳ ಮುಖ್ಯ. ಒಂದು ಒಳ್ಳೆಯ ವ್ಯಕ್ತಿತ್ವ, ವಿದ್ಯಾ ವಿನಯ, ಖ್ಯಾತಿ, ಪಾತ್ರತ್ವ ಧರ್ಮಾತ್ಮತಿ ಸದರ್ಮತಿ ಸದಸ್ಯ. ವಿದ್ಯೆ ಏನು ಕೊಡಬೇಕು ಹಾಗೆ ಅಂತ, ವಿದ್ಯೆ ವಿಧೇಯತೆಯನ್ನ, ಸಂಸ್ಕಾರವನ್ನು ಕೊಡಬೇಕು. ಯಾವ ವಿದ್ಯೆ ಸಂಸ್ಕಾರವನ್ನ ವಿಧೇಯತೆಯನ್ನು ಕೊಡೋದಿಲ್ಲ ಅದು ವಿದ್ಯೆ ಅಲ್ಲ. ಯಾವ ವಿದ್ಯೆ ಸಂಸ್ಕಾರ ಸಂಸ್ಕೃತಿಯನ್ನ ನಿಮಗೆ ಕೊಡ್ತದೋ ಅದರಿಂದ ನೀವು ಏನಾದರೂ ಸಾಧನೆ ಮಾಡಬಹುದು. ನಿಮ್ಮ ವ್ಯಕ್ತಿತ್ವ ಬಹಳ ಎತ್ತರಕ್ಕೆ ಹೋಗ್ತದೆ. ಸದರ್ಮತಿ ಸದಸ್ಯರು ಅಂತಹ ವ್ಯಕ್ತಿಯ ನಿಮಗೆ ಸುಖವನ್ನ, ಸಮೃದ್ಧಿಯನ್ನ, ಸಂತೋಷವನ್ನ, ಆರೋಗ್ಯವನ್ನ, ನೆಮ್ಮದಿಯನ್ನ ಕೊಡ್ತದೆ. ಅದು ಇವತ್ತು ವಿದ್ಯೆ ಏನಾಗಿದೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬೇಕು ನಾನು, ಡಾಕ್ಟರ್ ಆಗ್ಬೇಕು ನಾನು, 30-35 ವರ್ಷಕ್ಕಾಗ ಡಿಪ್ರೆಷನ್ ಹೋಗ್ಬಿಡ್ತಾರೆ. ನಾವು ಹೇಗೆ ಈ ಸಮಾಜವನ್ನು ಫೇಸ್ ಮಾಡಬೇಕು ಗೊತ್ತಿಲ್ಲ. ಯಾಕೆ ಹೇಳ್ಕೊಟ್ಟಿಲ್ಲ, ತಂದೆ ತಾಯಿಗಳನ್ನು ಕೇಳಿಲ್ಲ. ಮೊದಲ ನಾರಾಯಣ ಸ್ವಾಮಿ ಅವರು ನಾವು ಓದಬೇಕಾದ್ರೆ ಫಾರ್ಮಲ್ ಎಜುಕೇಶನ್ ಇತ್ತು, ಒಂದು ಪೀರಿಯಡ್ ಅದಕ್ಕೆ ಸೀಮಿತ ಮಾಡ್ತೀವಿ. ವಿರಾಮ ನೈತಿಕತೆಯನ್ನು ಹೇಳ್ತಾ ಇದ್ರು, ಅದರಲ್ಲಿ ಯಾವುದಾದ್ರು ಒಂದು ಸಂದೇಶವನ್ನು ಕೊಡ್ತಾ ಇದ್ರು, ಪಂಚತಂತ್ರಿಕ ಕಥೆಗಳನ್ನು ಹೇಳ್ತಾ ಇದ್ರು. ಯಾವ ಕಥೆಯೂ ಇಲ್ಲ. ಯಾವ ಕಥೆ? ದುಡ್ಡು ಯಾರು ದುಡಿಯೋದು, ಅದೇ ಕಥೆ. ದುಡ್ಡು ಏನ್ ಮಾಡ್ತೀವಿ? ದುಡ್ಡು ಕೂಡ ನಮಗೆ ಆರೋಗ್ಯವನ್ನು ಕೊಡೋದಿಲ್ಲ, ದುಡ್ಡು ಕೂಡ ನಮಗೆ ನೆಮ್ಮದಿಯನ್ನು ಕೊಡೋದಿಲ್ಲ. ಬೇರೆ ಶಿಕ್ಷಕರು ಹೇಳ್ತಾ ಇದ್ದಾರೆ, ಅವ್ರ ಮಕ್ಕಳು ಅಮೆರಿಕದಲ್ಲಿ ಇರ್ತಾರೆ ಪಾಪ. ಅವರು ಒಂದ್ಸಲ ತಕ್ಷಣ ಫೋನ್ ಮಾಡ್ತಾರೆ, ಈಗ ನಮ್ಗೆ ಈ ಉದ್ಯೋಗ, ಈ ಕೆಲಸ, ಈ ಸಂಬಳ, ಈ ಸಮುದಾಯ ಬಹಳ ನೇರವಾಗಿ ಪ್ರಶ್ನೆ ಮಾಡುತ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ
50% ಈ ರಾಜ್ಯದಲ್ಲಿ ನಮಗೆ ಸಿಗ್ತಾ ಇರುವಂತದ್ದು ಕೇವಲ 4% ಅಲ್ವಾ? ಏನು ಸಾಲ ನಮಗೆ ಅವರು ಕೂಡ ಬೇರೆ ಬೇರೆ ಸಮುದಾಯದಲ್ಲಿ ನಾವು ಆ ಮೀಸಲಾತಿಯನ್ನ ಶೇರ್ ಮಾಡಬೇಕಾಗ್ತದೆ. ನಾವು ನಮಗೊಂದು 13ರಿಂದ 16% ಕೊಡಿ ಅಂತ ಕೇಳ್ತೀವಿ, ಸಾಧ್ಯವಿಲ್ಲ. ಇವರೇ 50% ಅದ್ರ ಮೇಲೆ ಸುಪ್ರೀಂ ಕೋರ್ಟ್ ಚಾಡಿ ತಗೊಳ್ಳುತ್ತೆ. ಅದರಿಂದ 50% ಎಲ್ಲರೂ ಶೇರ್ ಮಾಡಬೇಕು. ಆದ್ರೆ ಇವರಿಗೆ ಆಗಿರುವಂತ ಅನ್ಯಾಯವನ್ನು ನಿಲ್ಲಿಸಲಿದೆ. ಈಗ ಅದನ್ನು ಇನ್ನೇನು ಮಾಡಬೇಕಾಗಿ ಅಂತ ಹೇಳಿ ಹೊರಟಿದ್ದಾರೆ ಗೊತ್ತಿಲ್ಲ. ಅದೆಲ್ಲ ವರದಿ ಹೊರಟ ಮೇಲೆ ಸರ್ಕಾರ ಏನು ತೀರ್ಮಾನ ತಗೊಳ್ಳೋದು ಗೊತ್ತಿಲ್ಲ. ಆದ್ರೆ ಇದು ಶ್ರಮವನ್ನ ಕಾಯಕವನ್ನ ನಂಬಿ ಬದುಕುವಂತ ಸಮುದಾಯ. ಇದು ಬಡತನ ರೇಖೆಯಿಂದ ಕೆಳಗಿರುವಂತಹ ಸುಮಾರು 70% ಆ ಬಡತನ ರೇಖೆಯಿಂದ ಕೆಳಗೆ ವಾಸ ಮಾಡುವಂತ ಜೀವಿಸುವಂತ ಒಂದು ಸಮುದಾಯ. ಹಾಗಾಗಿ ಈ ನಾಡಿನ ಬಹುದೊಡ್ಡ ಸಮುದಾಯಗಳನ್ನು ಕೇವಲ ಸಂಖ್ಯೆಯ ಆಧಾರದ ಮೇಲೆ ಸಾಮಾಜಿಕವಾಗಿ ಇವರು ಆರ್ಥಿಕವಾಗಿ ಶ್ರೀಮಂತರಾಗಿದ್ದಾರೆ ಅಂತ ಏನಾದರೂ ತಪ್ಪು ಕಲ್ಪನೆಯಿಂದ ಅನ್ಯಾಯಕ್ಕೆ ಏನಾದರೂ ನೀವು ಒಳಪಡಿಸಿದರೆ ಅದನ್ನ ಈ ಸಮುದಾಯ ಮೌನವಾಗಿ ಕುಳಿತು ಕೇಳಿಸಿಕೊಳ್ಳುವುದಿಲ್ಲ, ಅದನ್ನ ನೇರವಾಗಿ ಪ್ರಶ್ನೆ ಮಾಡುತ್ತದೆ ಅನ್ನುವಂತ ಮಾತನ್ನು ಈ ಸಭೆಯಲ್ಲಿ ನಾವು ವ್ಯಕ್ತಪಡಿಸ್ತಾ ಅವರನ್ನು ಕೂಡ ನಮ್ಮ ಜೊತೆಯಲ್ಲಿ ಸದಾ ಇರ್ತೇವೆ. ಮಕ್ಕಳಿಗೆ ಒಂದು ಗೌರವ ಸಲ್ಲಿಸೋದು ಬಹಳ ಸೂಕ್ತ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮೀಜಿಗಳು, ನಂಜಾಗೂಡ ಸ್ವಾಮೀಜಿಗಳು ಬಹಳ ದೊಡ್ಡ ಮಟ್ಟಕ್ಕೆ ನಮ್ಮ ಜನಾಂಗ, ನಮ್ಮ ಏನು ವಿದೇಶದಲ್ಲಿರುವಂತಹ ನಮ್ಮ ಜನಾಂಗದ ಬಗ್ಗೆ ಕೂಡ ಅವರು ಕಾಳಜಿ ವಹಿಸಿ ದುಬೈಲಿ ಕೂಡ ಕಾರ್ಯಕ್ರಮ ಮಾಡಿ ಅಲ್ಲಿ ಕೂಡ ಬೇರೆಯವರು ಸ್ವಾಮೀಜಿಗಳು ಹೋದ್ರೆ ಅಲ್ಲಿ ಕಾರ್ಯಕ್ರಮದಲ್ಲಿ ಆ ಕಡೆ ಈ ಕಡೆ ಸುತ್ತಾಡೋದು, ಅದು ಬೇರೆಯವರನ್ನ ಕೂತಾರೆ ಮಾಡ್ತಾರೆ. ಸ್ವಾಮೀಜಿಗಳು ಒಂದು ದಿನ ಕೆಲಸ ಮಾಡಿಲ್ಲ. ಅಲ್ಲಿ ಯಾರು ನಮ್ಮ ಜನಾಂಗರಿದ್ರು, ನಮ್ಮವರಿದ್ರು, ಅವರೆಲ್ಲ ಕೂಡ ಹಾಕಿ ಅಲ್ಲಿ ಕೂಡ ಒಂದೆಲ್ಲ ಎರಡಲ್ಲ 3 ಗುಂಪಾಗಿತ್ತು. ಅವರನ್ನೆಲ್ಲ ಕರೆದು ಅಲ್ಲಿ ನಮ್ಮ ಜನಾಂಗಗಳು ಯಾವುದೇ ಕಾರಣಕ್ಕೂ ಹೊಡೆದಾಡಬಾರದು, ಜಗಳ ಮಾಡಬಾರದು, ಒಟ್ಟಿಗೆ ಇರಬೇಕು ಅಂತ ಸ್ವಾಮೀಜಿಗಳು 3 ದಿನ ದುಬೈಲು ಕೂಡ ನಾವು ಏನು ಈ ತರ ಇಲ್ಲಿ ಬಂದರೂ ಕೂಡ ಇಲ್ಲ ಅಂತಂದ್ರೆ ಇಲ್ಲ ನಮ್ಮ ಸಮಾಜ ಸೇವೆ ನಮ್ಮದು ನಮ್ಮ ಗುರಿ ಸಮಾಜ ಸೇವೆ ಮಾಡಿದ್ರೆ ನಮ್ಮ ವಿದ್ಯಾರ್ಥಿ ಅಂತ ಹೇಳೋದಷ್ಟು ಮಟ್ಟಕ್ಕೆ ನಮ್ಮ ಸಮಾಜದ ಒಗ್ಗಟ್ಟಿಗಾಗಿ, ನಮ್ಮ ಸಮಾಜದ ಒಳಿತಿಗಾಗಿ ನಮ್ಮ ಸ್ವಾಮೀಜಿಗಳು ಇದ್ದಾರೆ. ಬಹಳ ಯಾವ ವಿಷಯದಲ್ಲೂ ಕೂಡ ನಾವು ಟಿವಿಯಲ್ಲಿ ನೋಡಿರ್ತೀರಿ, ಬೇರೆ ಎಲ್ಲರೂ ಕೂಡ ನಾಜೂಕಾಗಿ ನುಡಿಸ್ಕೊಳ್ಳಿಕ್ಕೆ ಮಾತಾಡ್ತಾರೆ. ನಮ್ಮ ಸ್ವಾಮೀಜಿಗಳು ಹಂಗಿಲ್ಲ, ನಾಜೂಕು ಇಲ್ಲ, ನುಡಿಸ್ಕೊಳ್ಳೋದಿಲ್ಲ. ಬೇರೆಯವರು ಬರಲಿ, ಕೆಳಗವರು ಬರಲಿ, ಏನಿದೆ ಡೈರೆಕ್ಟ್ ಮಾತಾಡ್ತಾರೆ. ಆ ತರ ಈ ತರ ಒಂದು ಸ್ವಾಮೀಜಿಗಳ ನಾವು ಸ್ವಾಮೀಜಿಗಳಂತೇಳಿ ನಾವು ಒಪ್ಕೊಳ್ಳಿಕ್ಕೆ ಬಹಳ ಖುಷಿ ಆಗ್ತದೆ. ಹಾಗೂ ಈ ಸ್ವಾಮೀಜಿ ವೇದಿಕೆಯಲ್ಲಿ ಬಹಳಷ್ಟು ಜನ ಮಾತಾಡಿದ್ದಾರೆ. ಸ್ವಾಮೀಜಿಗಳ ಆಶೀರ್ವಚನೆ ಇದೆ. ಹಾಗಾಗಿ ನೀವೆಲ್ಲರೂ ಮುಂದಿನ